ವೆಲ್ಕಮ್ ಎವ್ರಿವನ್. ಇದು ಡೇ 7 ಆಫ್ 100 ಡೇ ಹಾರ್ಟ್ ಚಾಲೆಂಜ್. ಲಾಸ್ಟ್ 3-4 ಡೇಸಿಂದ ನಾನು ವಿಡಿಯೋ ಹಾಕಲಿಲ್ಲ ಬಿಕಾಸ್ ಐ ವಾಸ್ ಔಟ್ ಆಫ್ ಸ್ಟೇಷನ್. ಸೊ ಮತ್ತೆ ಇವತ್ತು ಬ್ಯಾಂಗ್ಳೂರಿಗೆ ಬಂದಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಜಿಮ್ನಲ್ಲಿ ವರ್ಕೌಟ್ ಮುಗಿಸಿದ ಮೇಲೆ ಆಫ್ಟರ್ 4-5 ಡೇಸ್ ವರ್ಕೌಟ್ ಮಾಡ್ತಿರೋದ್ರಿಂದ ಸ್ವಲ್ಪ ಇವತ್ತು ಬಾಡಿಲಿ ಪೇನ್ ಇತ್ತು. ಸೊ ಹೇಗೋ ಮತ್ತೆ ಶೋ ಅಪ್ ಮಾಡಬೇಕು ಅಂದ್ಬಿಟ್ಟು ವರ್ಕೌಟ್ ಮುಗಿಸಿ ಮನೆಗೆ ಬಂದೆ. ಸೊ ಬೆಳಗ್ಗೆನೇ ಇವತ್ತು ಮಧ್ಯಾಹ್ನಕ್ಕೆ ಅಡುಗೆಗೆ ಅಂತ ಜವಳಿಕಾಯಿ ಪಲ್ಯ ಮಾಡಿ ಹೋಗಿದ್ದೆ. ಸೊ ಪ್ರೋಟೀನ್ ಬೇಕು ಅಂತ ಜಿಮ್ಮಿಂದ ಬರಬೇಕಾದ್ರೆ ಚಿಕನ್ ತೊಗೊಂಡು ಬಂದಿದ್ದಾಯಿತು. ಇಲ್ಲಿ ಸಿಂಪಲ್ಲಾಗಿ ನಾನು ಪೆಪ್ಪರ್ ಚಿಕನ್ ಮಾಡ್ತಾಯಿದ್ದೀನಿ ಇವತ್ತು. ಸುಮಾರಷ್ಟು ಜನ ಆಲ್ರೆಡಿ ಇದನ್ನು ನಿಮ್ಮ ಮನೇಲಿ ಟ್ರೈ ಮಾಡಿರ್ತೀರ. ಮೊದಲಿಗೆ ನಾನು ಇಲ್ಲಿ ಎಣ್ಣೆನ ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಅರೌಂಡ್ 1 kg ಅಷ್ಟು ಚಿಕನ್ನ ತೊಗೊಂಡು ಬಂದಿದ್ದೆ, ಸ್ಕಿನ್ಲೆಸ್. ಸೊ ಇಲ್ಲಿ ನಾನು ಈರುಳ್ಳಿ, ಟೊಮ್ಯಾಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಮಸಾಲೆಗೋಸ್ಕರ ಸಿಂಪಲ್ಲಾಗಿ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕಾಳುಮೆಣಸು ಇಷ್ಟು ಮಾತ್ರ ತೊಗೊಂಡಿದ್ದೀನಿ ನಾನು. ಎವ್ರಿ ಟೈಮ್ ಈ ಚಿಲ್ಲಿ ಚಿಕನ್ ಮಾಡಿ ಚೇಂಜ್ ಮಾಡೋದಕ್ಕೋಸ್ಕರ ಸ್ವಲ್ಪ ಪೆಪ್ಪರ್ ಆ್ಯಡ್ ಮಾಡಿ ಪೆಪ್ಪರ್ ಚಿಕನ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಪೆಪ್ಪರ್ ಕೂಡ ನಿಮಗೆ ಎಷ್ಟು ಸ್ಪೈಸಿ ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಸೊ ನಾನು ಇಲ್ಲಿ 1 kg ಚಿಕನ್ಗೆ ಎಷ್ಟು ಪೆಪ್ಪರ್ ಬೇಕು ಅಂತ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಬೇಕಾದರೆ ನೀವು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸರ್ ಮಾಡ್ಕೋಬೋದು. ಸೊ ಇದಾದಮೇಲೆ ನಾನು ಕುಕ್ಕರಲ್ಲಿ ಆಲ್ರೆಡಿ ಈರುಳ್ಳಿ, ಟೊಮ್ಯಾಟೊ ಚೆನ್ನಾಗಿ ಫ್ರೈ ಮಾಡ್ಕೊಂಡಾಯಿತು. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಚಿಕನ್ ಆ್ಯಡ್ ಮಾಡ್ತೀನಿ. ಸೊ ಜಿಮ್ಮಿಂದ ಬರಬೇಕಾದ್ರೆ ಸ್ವಲ್ಪ ಹಣ್ಣೆಲ್ಲ ಖಾಲಿಯಾಗಿತ್ತು. ಸೊ ಹಂಗಾಗಿ ಒಂದು 3-4 ಡೇಸ್ ಮೇಂಟೈನ್ ಮಾಡ್ಬೋದು ಅಂತ ಸಪೋಟ, ಆರೆಂಜು, ಸೀತಾಫಲ, ಬಾಳೆಹಣ್ಣು ತೊಗೊಂಡು ಬಂದೆ. ಸೊ ಇಲ್ಲಿ ನೋಡ್ಬೋದು ಚಿಕನ್ ಆ್ಯಡ್ ಮಾಡಾಯಿತು. ಸ್ವಲ್ಪ ಚಿಕನ್ನಿಗೆ ಅರಿಶಿನ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಮಿಕ್ಸಿಲಿ ಮಾಡ್ಕೊಂಡಿದ್ದ ಹಸಿ ಮಸಾಲಾನ ಇದಕ್ಕೆ ಹಾಕೋತಾ ಇದ್ದೀನಿ. ಇಲ್ಲ ನಾನು ಆಚೆ ಗರಂ ಮಸಾಲ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಫ್ಲೇವರಿಗೋಸ್ಕರ ಗರಂ ಮಸಾಲ ಲಾಸ್ಟಿಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಓಪನ್ನ ಕೂಡ ಮಾಡ್ಕೋಬೋದು ನೀವು. ನಾನು ಬೇಗ ಆಗಲಿ ಅಂತ ಕುಕ್ಕರಲ್ಲಿ ಮಾಡ್ತಿದ್ದೀನಿ. ಇದು ನೋಡಿ, ನನ್ನ ಅಕ್ಕನ ಮನೇಲಿ ಇದು ಫ್ಯಾಷನ್ ಫ್ರೂಟ್ ಅಂತ ಕೊಟ್ಟರು. ಕನ್ನಡದಲ್ಲಿ ಜ್ಯೂಸ್ ಹಣ್ಣು ಅಂತ ಕರೀತಾರಂತೆ. ಒಳಗಡೆ ಈ ಥರ ಇತ್ತಪ್ಪ. ಬಟ್ ನಾನು ತುಂಬ ದಿವಸ ಆಗಿತ್ತು ತಿಂದು, ಒಳ್ಳೆ ಟೇಸ್ಟ್ ಇತ್ತು. ಈವ್ನಿಂಗ್ ಮಗಳ ಬ್ಯಾಡ್ಮಿಂಟನ್ ಕ್ಲಾಸಲ್ಲಿ PTM ಇತ್ತು. PTM ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.